ನಮಸ್ಕಾರ ರೀಪ ಎಲ್ಲರಿಗೂ. ಬಾಲಚಂದ್ರ ಜಾರಕಿಹೊಳಿ ಅರಬಾವಿ ಕ್ಷೇತ್ರದ ಶಾಸಕ ಈಗ ಏನು ಮತ್ತೆ ಸುದ್ದಿ ಮಾಡಾಕತ್ತಾರ ಗೊತ್ತೈತೇನ್ರಿ. ಈಗ ನೋಡ್ರಿ, ಜಾರಕಿಹೊಳಿ ಮಣ್ತಂದಾಗ ಈಗಾಗಲೇ 3 ಜನ ಶಾಸಕರದಾರ. ಆದರೆ ಈಗ ಮತ್ತೆ ವಿಧಾನ ಪರಿಷತ್ ಸ್ಥಾನಕ್ಕೆ 2ನೇ ಅಭ್ಯರ್ಥಿ ಅಂತ ಸಹೋದರ ಲಕ್ಕನ್ ಜಾರಕಿಹೊಳಿಗೆ ಘೋಷಣೆ ಮಾಡ್ಬೇಕಂಥೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ಯಾರ. ನೋಡ್ರಿ, ಇದು ನಿಜಕ್ಕೂ ಭಾರಿ ಬಹುಮತದಿಂದ ಲಕ್ಕನ್ ಜಾರಕಿಹೊಳಿ ಆರಿಸಿ ಬರ್ತಾರೆ ಅನ್ನೋದು ಇದೊಂದು ಸೂಚನೆ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಫೇಲ್ ಆಗಿಲ್ಲ ಇನ್ನೂವರೆಗೆ. ಯಾಕಂದ್ರೆ ಅರಬಾವಿ ಕ್ಷೇತ್ರದ ಜನತೆ ಪ್ರತಿ ಮನೆ ಮೂಲೆಯಲ್ಲಿ ಇವತ್ತು ಮಾತಾಡ್ತಾರೆ. ನಮ್ಮ ಸಂಕಷ್ಟ ಕಾಲದಲ್ಲಿ ದೇವರಂಗಿ ಬಂದಂಥ ಈ ವ್ಯಕ್ತಿ ಕರೋನಾ ಕಾರ್ಯಕ್ರಮದಲ್ಲಿ, ಕರೋನಾ ಎಂಥ ಮಹಾಮಾರಿಯಲ್ಲಿಯೂ ಸಹಿತ ನಮಗೆ ಅನ್ನ ಸಂತರ್ಪಣೆ ಮಾಡಿದಂಥ ಒಬ್ಬ ದೇವತಾ ಮನುಷ್ಯ ಅಂತ ತಿಳಿದು ಇವತ್ತು ಅರಬಾವಿ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಅದರಂತೆ 100 ಕೋಟಿ ರೂಪಾಯಿ ಅಭಿವೃದ್ಧಿಯೂ ಸಹಿತ ತಂದು ಇವತ್ತು ಕಾಣದಂತೆ ನೋಡಬೇಕಾಗತ್ತೆ ಅರಬಾವಿ ಕ್ಷೇತ್ರ ಬೆಂಗಳೂರಿನ ಜನ. ಅದಕ್ಕಾಗಿ ಬಾಲಚಂದ್ರ ಜಾರಕಿಹೊಳಿಯವರು ಈಗ ಹೈಕಮಾಂಡ್ BJP ಮೇಲೆ 2ನೇ ಅಭ್ಯರ್ಥಿ BJPಯಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ ಬೆಳಗಾವಿಯಿಂದ ಲಕ್ಕನ್ ಜಾರಕಿಹೊಳಿ ಅವರನ್ನು ಘೋಷಣೆ ಮಾಡಬೇಕೆಂದು ಒಂದು ಮಂಡಳ BJP ಅರಬಾವಿ ಕ್ಷೇತ್ರದಲ್ಲಿ ಮಂಡಳ ಕಾರ್ಯಕ್ರಮದಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಮೆಚ್ಚುವಂಥದ್ದು. ಯಾಕೆ ಮೆಚ್ಚುವಂಥದ್ದು ಅಂದರೆ, ಈ ಜಾರಕಿಹೊಳಿ ಕುಟುಂಬ ಸಮಾಜ ಸೇವೆಯಲ್ಲಿ ಬಂದದ್ದು ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ದಾನ ಧರ್ಮದಲ್ಲಿ ಬಂದವರು, ರಮೇಶ್ ಜಾರಕಿಹೊಳಿ ಅಭಿವೃದ್ಧಿಯಲ್ಲಿ ಬಂದವರು, ಶಿಕ್ಷಣ ಕ್ಷೇತ್ರದಲ್ಲಿ ಭೀಮಶಿಯವರು ಬಂದವರು, ಲಕ್ಕನ್ ಜಾರಕಿಹೊಳಿ ಅವರ ಪಡೆ ಬೆಳಗಾವಿ ಜಿಲ್ಲೆಯಾದ್ಯಂತ ಅನೇಕ ಗ್ರಾಮ ಹಳ್ಳಿಗಳಲ್ಲಿಯೂ ಸಹಿತ ಅವರ ಅಪಾರ ಯುವಕರ ಪಡೆ ಇದೆ. ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ನೆಟ್ವರ್ಕ್ ಇದೆ. ಈ ನೆಟ್ವರ್ಕದ ಲಾಭದಿಂದ ಇವತ್ತು BJPಯಿಂದ 2ನೇ ಅಭ್ಯರ್ಥಿ ಬಾಲಚಂದ್ರ ಜಾರಕಿಹೊಳಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಸಂತೋಷ ಆಗಿದೆ. ಈ ಮನೆಯಲ್ಲಿ 4ನೇ ಸಹೋದರ, ಚಿಕ್ಕ ಸಹೋದರ ವಿಧಾನ ಪರಿಷತ್ ಮೆಟ್ಲ ಏರೋದು ಖಚಿತ ಅಂತ ಈಗಾಗಲೇ ಜನಸಾಮಾನ್ಯರು ಸಹಿತ ಮಾತಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಈ ಸುದ್ದಿ ಅಂದರೆ, ಇವತ್ತು ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಪೈಪೋಟಿ. ಯಾಕೆ ಪೈಪೋಟಿ? ಇವತ್ತು BJP ಇವತ್ತು ಸರ್ಕಾರ ರಚನೆ ಮಾಡಬೇಕಾದ್ರೆ ಈ ಜಾರಕಿಹೊಳಿ ಕುಟುಂಬನೇ ಕಾರಣೀಭೂತ. ಅದರಂತೆ ಈಗ ಲಕ್ಕನ್ ಜಾರಕಿಹೊಳಿಗೆ ಟಿಕೆಟ್ ಲಭಿಸುವುದಂತೂ ಖಚಿತ, ಅವರು ಆರಿಸಿ ಬರುವುದು ಖಚಿತ. ಈಗ ಮಹಾಂತೇಶ್ ಕವಟಗಿಮಠ್ ಮತ್ತು ಲಕ್ಕನ್ ಜಾರಕಿಹೊಳಿ 2 ಅಭ್ಯರ್ಥಿಗಳು ವಿಧಾನ ಪರಿಷತ್ತಿನಲ್ಲಿ ದಾಪುಗಾಲ ಹಾಕುವುದರಲ್ಲಿ ಇನ್ನು ಮತದಾರ ನಿರ್ಣಯ ಮಾಡುವುದಂತೂ ಖಚಿತ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಕ್ಷೇತ್ರದಲ್ಲಿ ಮತ್ತು ಇನ್ನಿತರ ತಾಲೂಕುಗಳಲ್ಲಿಯೂ ಸಹಿತ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ನಗರ ಪಾಲಿಕೆ, ಮಹಾನಗರ ಪಾಲಿಕೆಯ ಸದಸ್ಯರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಈಗ ಅವರನ್ನು ಮೇಲ್ಮನೆಗೆ ಕಳಿಸುವಂಥ ಶಕ್ತಿ ಬಾಲಚಂದ್ರ ಜಾರಕಿಹೊಳಿ ಅವರ ಮಾತ್ರ ಇದೆ. ಇದು ಕರ್ನಾಟಕ ರಾಜ್ಯಾದ್ಯಂತ ಈಗ ನೋಡ್ತಾ ಇದೆ. ಒಂದೇ ಮನೆಯಲ್ಲಿ 4 ಜನ ಶಾಸಕರು. ಇದು ಒಂದು ವಿಶೇಷ. ಈ ಜಾರಕಿಹೊಳಿ ಕುಟುಂಬದಲ್ಲಿ 4, ಇನ್ನು ಮುಂದೆ 6 ಆಗ್ಬೋದು. 2023ರಲ್ಲಿ 7 ಶಾಸಕರಾಗ್ತಾರಂತ ನಂಬರ್ 1 ಚಾನಲ್ ಭವಿಷ್ಯ ನುಡಿದಿದೆ. ಅದರಂತೆ ನಡೆಯುತ್ತೆ. ಈ ಜಾರಕಿಹೊಳಿ ಕುಟುಂಬ ಸಮಾಜ ಸೇವೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಿ ತೋರಿಸಿದೆ ಅನ್ನೋದು ಇಡೀ ಜನತೆಗೆ ಗೊತ್ತಿದೆ. ವೀಕ್ಷಕರೇ, ಇನ್ನು ಲಕ್ಕನ್ ಜಾರಕಿಹೊಳಿ ಇನ್ನು ಕೆಲವೇ ದಿನಗಳಲ್ಲಿ ನಾಮಪತ್ರ ಸಲ್ಲಿಸುವ ತಯಾರಿ ಮಾಡ್ತಾ ಇದ್ದಾರೆ. BJPಯಿಂದ 2ನೇ ಅಭ್ಯರ್ಥಿ ಘೋಷಣೆ ಮಾಡುವುದು ಹೈಕಮಾಂಡ್ ಗ್ಯಾರಂಟಿ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ದೊಡ್ಡ ಶಕ್ತಿಯಾಗಿ ಈ ಸುದ್ದಿಯನ್ನು ಇವತ್ತು ಹೇಳಿದ್ದಾರೆ. ಅದೇ ರೀತಿ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೀನಿ. ವೀಕ್ಷಕರೇ, ನಮಸ್ಕಾರ.